ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಸಾಗರ ಅಂತ ಭಾವಿಸ್ತಾ ನಾನು ಕೂಡ ಸಾಗರ ಇದ್ದೀನಿ. ಇವತ್ತು ಹೀರೋ ಎಕ್ಸ್ಟ್ರೀಮ್ 125ನ ರಿವ್ಯೂ ಮಾಡೋಂತ ಬಂದಿದ್ದು. ನಮ್ಮ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ನೋಡಿ, ಬಟ್ ಇನ್ನೊಂದೇನಂದರೆ ಸಬ್ಸ್ಕ್ರೈಬ್ ಯಾರು ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ಥರ ಇದು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗಳೆಲ್ಲ ಮಾಡ್ತಾ ಇರೋಣ, ಓಕೆನಾ? ಬನ್ನಿ ಇವಾಗ ಮುಂದೆ ನೋಡೋಣ. ಹೀರೋ ಎಕ್ಸ್ಟ್ರೀಮ್ 125ನ ರಿವ್ಯೂ ಮಾಡೋಣ ಅಂತ ಬಂದಿರೋದು. ಇವಾಗ ನೋಡಿ, ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಹೀರೋದವರು ನಮಗೆ ನಂಬಿಬಿಟ್ಟು ಇದು ಎಕ್ಸ್ಟ್ರೀಮ್ 125ನ ರಿವ್ಯೂ ಮಾಡಿ ಅಂತ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಹೀರೋ ಎಕ್ಸ್ಟ್ರೀಮ್ 125 ಗಾಡಿ ಸ್ಟ್ಯಾಂಡ್ ನಿಂತ್ಕೊಂಡಿದೆ ನೋಡಿ, ಇದೇ ಗಾಡಿನೇ ರಿವ್ಯೂ ಮಾಡೋಣ ಅಂತ ಬಂದಿರೋದು. ನೋಡೋಣ ಬನ್ನಿ, ನಮಗೆ ಎಷ್ಟು ಗೊತ್ತಿದೆ ಅಷ್ಟು ಬಗ್ಗೆ ರಿವ್ಯೂ ಮಾಡ್ತೀನಿ. ಯಾಕೆಂದರೆ ನಾನು ಅಂತ ದೊಡ್ಡ ಬಂಟ್ರೇನಲ್ಲ ರಿವ್ಯೂ ಮಾಡೋದ್ರಲ್ಲಿ. ನೋಡೋಣ ಬನ್ನಿ, ಈ ಗಾಡಿ ಬಗ್ಗೆ ಏನಿದೆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಆಲ್ಮೋಸ್ಟ್ ಚೆನ್ನಾಗಿದೆ ಗಾಡಿ, ಲುಕ್ ವೈಸ್ ನೋಡ್ತಾ ಹೋದರೆ ಸಾಕಾಗಿದೆ ಗುರು. ನೀವು ಓಡಿಸ್ಬಿಟ್ಟು ನೋಡಿದಾಗ ಗೊತ್ತಾಗುತ್ತೆ ಕಂಫರ್ಟಬಲ್ ಎಲ್ಲ ಹೆಂಗಿದೆ ಏನಂತ ಹೇಳಿ. ನಾನು ಇದೇ ಫಸ್ಟ್ ಟೈಮ್ ಕೂಡ ಓಡಿಸ್ತಾ ಇದ್ದು ಈ ಬೈಕ್ನ. ನೋಡೋಣ ಬನ್ನಿ, ಟೆಸ್ಟ್ ಡ್ರೈವ್ ಕೂಡ ಮಾಡೋಣ. ಲುಕ್ ವೈಸ್ ನೋಡಿ ಸಖತ್ತಾಗಿ ಕಾಣ್ತಿದೆ ಗುರು, ಮಸ್ತಿದೆ. ಇದ್ರ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ, ಲುಕ್ ವೈಸ್ ಮಾತ್ರ. ಡುಕಾಟಿ ಕಾಪಿ ಅಂತ ಹೇಳ್ತಾರೆ, ಬಟ್ ನೋಡೋಣ ಯಾವ ಥರ ಇದೆ ನೋಡೋಣ, ಗೊತ್ತಾಗುತ್ತೆ. ಒಂದು ಹ್ಯಾಂಡಲ್ ಕಂಫರ್ಟಬಲ್ ಅಂತ ಹೇಳಿದರೆ ಸಖತ್ತಾಗಿದೆ ಗುರು. ಸ್ವಿಚಸ್ ಆಗಿರ್ಬೋದು ಎಲ್ಲ ಮಾಡಿ ಚೆನ್ನಾಗಿದೆ ಗಾಡಿ. ಬಟ್ ಏನಪ್ಪ ಅಂದರೆ ಒಂದು ಡಿಸ್ಪ್ಲೇ ಒಂದು ನೆಗೆಟಿವ್ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಸ್ವಲ್ಪನೂ ಕಾಣ್ತಾ ಇಲ್ಲ ಡಿಸ್ಪ್ಲೇಲಿ, ಏನೇ ಕಾಣ್ತಾ ಇಲ್ಲ ಗುರು. ಅಂದರೆ ಮತ್ತೇನು ನೆಗೆಟಿವ್ ಅಪ್ಪ ಅಂದರೆ, ಬಟ್ ಅಷ್ಟೇ ನೆಗೆಟಿವ್ ಆ ಥರ ಏನು ಗಾಡಿ ಏನಿಲ್ಲ, ಅದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒಂದು ಹೀರೋದರ ಒಂದು 125cc ಇದನ್ನು ಆ್ಯಕ್ಚುಲಿ ಪಲ್ಸರು 125ಗೆ ಇದು ಟಕ್ಕರ್ ಕೊಡೋಕ್ಕೋಸ್ಕರ ತಂದಿರ್ಬೋದು ಅಂದ್ಕೊಂಡಿದ್ದೀನಿ. ಮತ್ತು ಬೇರೆ ಇನ್ನೊಂದು ಬೈಕ್ ಯಾವುದಪ್ಪ ಅಂದರೆ ಡುಕಾಟಿ ಮಾಡಿಫಿಕೇಷನ್ ಥರ ಕಾಣುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಏನೋ ಒಂದು ಲುಕ್ ವೈಸ್ ನೋಡ್ತಾ ಹೋದರೆ ತುಂಬ ದೊಡ್ಡ ಗಾಡಿನ ಥರ ಕಾಣುತ್ತೆ, ಸಖತ್ತಾಗಿದೆ ಗುರು. ಇನ್ನು ಯಾರು ತಗೊಟ್ಟಿಲ್ಲ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಒಳ್ಳೆ ರೈಡಿಂಗ್ ಮಾತ್ರ ಪೊಸಿಷನ್ ಸಖತ್ತಾಗಿದೆ. ಒಂದು ಅಟ್ಲೀಸ್ಟ್ ಇದೊಂದು ಟಾಪ್ ಸ್ಪೀಡ್ ಅಂದರೆ ಒಂದು 90 ಅಂತ ಕೊಟ್ಟಿದ್ದಾರೆ. ಬಟ್ ಅವರು ಒಂದು ಅಟ್ಲೀಸ್ಟ್ ಒಂದು 100 ತನಕ ಹೋಗ್ಬೋದು. ಬಟ್ ಒಂದು 90 ಮೇಲೆ ಹೋದರೆ ಒಂದು ತುಂಬ ವಾಬ್ಲಿಂಗ್ ಆಗುತ್ತೆ ನೋಡಿ, ಸ್ಟಾರ್ಟ್ ಆಗುತ್ತೆ. ಬಟ್ ವಾಬ್ಲಿಂಗ್ ಅಂತಂದರೆ ಒಂದು ಸ್ವಲ್ಪ ಈಗ ನೋಡಿ, ಹ್ಯಾಂಡೆಲ್ಲ ಶೇಕ್ ಆಗೋ ಥರ ಆಗುತ್ತೆ, ಆಲ್ಮೋಸ್ಟ್ ಹಾಗೆ ಆಗುತ್ತೆ ಈ ಥರ. ಒಂದು 80-90 ಅಂದರೆ ಒಂದು ಅವರೇಜಲ್ಲಿ ಹೊಡಿಬೋದು 90 ಕಿಲೋಮೀಟ್ರಲ್ಲಿ. ಬಟ್ 90 ಮೇಲ್ಗಡೆ ಹೋದರೆ ತುಂಬ ವಾಬ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ನೋಡಿ, ಇವಾಗ ಟಾಪ್ ಸ್ಪೀಡಲ್ಲೆಲ್ಲ ಹೋದರೆ ಇದರಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಅಪ್ಲೈ ಮಾಡಿದ್ರೆ ಸಖತ್ತಾಗಿ ಕಂಟ್ರೋಲ್ ಆಗುತ್ತೆ, ನೋಡೋದೇ ಕಂಟ್ರೋಲ್ ಆಗುತ್ತೆ, ಓಕೆನಾ? ಬಟ್ ಒಂದು ಒಳ್ಳೆ ವೆಯ್ಟ್ ಕಡಿಮೆ ಇರೋದ್ರಿಂದ ಲೀನ್ ಮಾಡ್ಕೊಂಡು ಆರಾಮಾಗಿ ಓಡಿಸ್ಬೋದು ನೋಡಿ. ಈ ಥರ ಸಿಟಿಲೆಲ್ಲ ಕಂಫರ್ಟಬಲಾಗಿ ಓಡಿಸ್ಕೊಂಡು ಹೋಗ್ಬೋದು, ಟ್ರಾಫಿಕಲ್ಲೆಲ್ಲ ಸಖತ್ತಾಗಿ ಉಳಿಸ್ಕೊಂಡು ಹೋಗ್ಬೋದು ನೋಡಿ. ಬಟ್ ಇನ್ನೊಂದೇನಪ್ಪ ಅಂದರೆ, ಇದು ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಸಖತ್ತಾಗಿದೆ ಗುರು. ಆಮೇಲೆ 136 kg ಇರೋದ್ರಿಂದ ಆರಾಮಾಗಿ ಓಡಿಸ್ಬೋದು. ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅಂತ ಹೇಳಿದರೆ ಒಂದು ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ನೋಡಿ, ಕಾಲೇಜ್ ಹುಡುಗರುಗಳು ಆಗಿರ್ಬೋದು, ಯಾರಿಗಾರು ತುಂಬ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಒಂದು ಲೋ ಕಾಸ್ಟಲ್ಲಿ ಈ ಥರ ಸೆಗ್ಮೆಂಟಲ್ಲಿ ಕೊಡ್ತಾ ಇದ್ದಾನೆ ಅಂದರೆ ರೇಟ್ ಅಂತ ಹೇಳ್ಬೋದು. ಸರಿ, ಇವಾಗ 125cc ಬಟ್ ಈ ಕಾಸ್ಟಲ್ಲಿ ಕೊಡ್ತಾ ಇರೋದ್ರೆ ತುಂಬ ಕಡಿಮೆ ಕಾಸ್ಟಲ್ಲಿ ಕೊಡ್ತಾ ಇರೋ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಒಂದು ಒಳ್ಳೆ ಸೆಗ್ಮೆಂಟಲ್ಲಿ, ಈ 125 ಸೆಗ್ಮೆಂಟಲ್ಲಿ ಈ ಥರ ಒಂದು ಒಳ್ಳೆ ಗಾಡಿ ಕೊಟ್ಟಿದ್ದಾರೆ ಅಂದರೆ ಲುಕ್ ವೈಸ್ ಆಗಿರ್ಬೋದು, ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. 11.5 bhp ಗಾಡಿ ಇದು. ಬಟ್ ಇನ್ನೊಂದೇನಪ್ಪ ಅಂದರೆ 10.5 Nm ಇದೆ. ಒಳ್ಳೆ ಕೆಪಾಸಿಟಿ ಇರೋವಂಥ ಗಾಡಿನೇ ಅಂತ ಹೇಳ್ಬೋದು. ಇದಕ್ಕೆ ಈ ರೇಂಜಲ್ಲಿ ಕೊಟ್ಟಿರೋಂಥದ್ದೇ ಗ್ರೇಟ್ ಅಂತಲೇ ಹೇಳ್ಬೋದು. ಲುಕ್ ವೈಸ್ ಆಗಿರ್ಬೋದು, ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು, ಸಸ್ಪೆನ್ಷನ್ ಆಗಿರ್ಬೋದು. ಇದರಲ್ಲಿ ನೆಗೆಟಿವ್ ಅಂತ ಹುಡುಕೋದೆ ಅಂತ ಹೋದರೆ ಏನು ನೆಗೆಟಿವ್ ಸಿಗೋದಿಲ್ಲ. ನಮ್ಮ ಪಲ್ಸರ್ ಅವರಿಗೆ ಟಕ್ಕರ್ ಕೊಡೋಕ್ಕೋಸ್ಕರ ಈ ಗಾಡಿ ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿದ್ರೆ ನಮ್ಮ ಬುಕ್ಕಿಂಗ್ ವೈಸ್ ಕೇಳಿದರೆ ಸರ್ ಒಂದು 15 days ಬೇಕು ಸರ್ ಬುಕ್ಕಿಂಗ್ ಮಾಡೋಕ್ಕೆ ನಿಮಗೆ ಅಂತ ಹೇಳ್ತಾರೆ. ಟ್ಯಾಂಕ್ ವೈಸ್ ನೋಡಿ, ಲುಕ್ ವೈಸ್ ನೋಡ್ತಾ ಹೋದರೆ ಒಂದು ಸ್ವಲ್ಪ ಡುಕಾಟಿ ಥರ ಅವ್ರು ಹೇಳಿದ್ರಲ್ಲ, ಅದೇ ಥರ ಲುಕ್ ವೈಸ್ ಅದೇ ಥರ ಸೇಮ್ ಕಾಣ್ತಿದೆ ಟ್ಯಾಂಕ್ ಮೇಲೆ ಕುತ್ಕೊಂಡು ನೋಡಿದರೆ. ನಿಮಗೆಲ್ಲ ಏನು ಅನಿಸುತ್ತೆ ನೋಡಿ, ಯಾರು ತೊಗೊಳ್ಳಿ ಅಂತ ಹೇಳ್ಬೋದು. ಯಾಕೆಂದರೆ ರೆಫರ್ ಮಾಡ್ತೀನಿ, ಈ ಬೈಕ್ ಕೂಡ ಸಖತ್ತಾಗಿದೆ. ಯಾರೆಲ್ಲ ತೊಗೊಂಡಿಲ್ಲ ಇನ್ನು ತೊಗೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಆಲ್ರೆಡಿ ಇಲ್ಲಿ ಆರ್ಟಿ ಕೃಷ್ಣ ಶೋರೂಮಲ್ಲಿ ಚೆಕ್ ಮಾಡಿದಾಗ ಸರ್ 15 days ಬೇಕು ಅಂತ ಹೇಳ್ತಿದ್ದೀನಿ ಒಂದು ಗಾಡಿ ಬುಕ್ ಮಾಡೋದಕ್ಕೆ. ಇವಾಗ ಬುಕ್ ಮಾಡಿ. ಹಲೋ ಗೈಸ್, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಸಕಾಲಾಗಿರಂತ ಭಾವಿಸ್ತಾ ನಾನು ಕೂಡ ಸಕಾಲಾಗಿದ್ದೀನಿ. ಇವತ್ತು ಹೀರೋ ಎಕ್ಸ್ಟ್ರೀಮ್ 125ನ ರಿವ್ಯೂ ಮಾಡೋಣ ಅಂತ ಹೊರಡ್ತಾ ಇರೋದು. ನೋಡೋಣ ಬನ್ನಿ ಹೆಂಗಿದೆ ಹೀರೋ ಎಕ್ಸ್ಟ್ರೀಮ್ 125. ಹೌದಾ, ಸರಿ ತ ಆಯಿತು, ಹೋಗಿ. ಹೋಗೋಣ.
ಏನು ಗುರು ಇದು ಗಾಡಿ ಅವ್ರು ಹಿಂಗೆ ಬರ್ತಾರೆ ಪಕ್ಕದಲ್ಲಿ ಸೈಡಲ್ಲಿ. ಯಪ್ಪ ಹೊಸ ಗಾಡಿ ಬೇರೆ ಆಯ್ತು ಪೂಜೆ ನಿಂಬೆಹಣ್ಣು ಅದು ಇದಾವೆ ಯಾಕೆ ಬೇಕು ತಗೊಂಡು ನಮ್ದಲ್ಲ ಹೊಸ ಗಾಡಿನೂ ರಿಜಿಸ್ಟ್ರೇಷನ್ ಆಗಿಲ್ಲ ಗಾಡಿದು. ಟೆಸ್ಟ್ ಡ್ರೈವ್ ಬೇರೆ ಕೊಟ್ಟಿದ್ದಾರೆ. ಇನ್ನೇನು ಮಕ್ಕಳು ನೋಡೋದು ಹಂಗೆ ಬರ್ತಾರೆ. ಸರಿ ಹೋಗೋಣ ಬನ್ನಿ. ಬಂತು ಗುರು ನಮ್ಮ ದೇಶಕ್ಕೆ ಬೇಕಾಗಿರೋಂಥ ಗಾಡಿನೇ ಅಂತ ಹೇಳ್ಬೋದು. ಹೀರೋದವರು ಏನು ಸಕ್ಕತ್ತಾಗಿದೆ ಗುರು. ಕಂಫರ್ಟಬಲ್ ಆಗಿರ್ಬೋದು, ಬ್ರೇಕ್ ಆಗಿರ್ಬೋದು, ಏನು ಸಕ್ಕತ್ತಾಗಿದೆ ಅಂತ ಹೇಳ್ತೀರಾ. ಮಸ್ತ್ ಇದೆ ಗುರು ಇರೋದರಿಂದ. ಬಟ್ ಇನ್ನೊಂದು ಏನಪ್ಪ ಅಂದರೆ ಈ ಥರ ಫ್ಯೂಚರ್ಸ್ ಎಲ್ಲ ಕೊಟ್ಬಿಟ್ಟು ಒಂಥರ ಒಳ್ಳೆ ಕಂಫರ್ಟಬಲ್ ಈ ಥರ ಎಲ್ಲ ಕೊಟ್ಟಿರೋದ್ರಿಂದ ಇದೊಂಥರ ನಮ್ಮ ದೇಶದ ಜನಗಳು ಹೆಂಗೆ ಅಂದರೆ ಮಂಡಕ್ಕಿ ಬಾಸ್ಕೊಂಡ್ಬಿಡ್ತಿದ್ದಾರೆ ಗುರು. ಇದನ್ನು 15 ಡೇಸ್ ಬೇಕು ಗುರು. ಈ ಒಂದು ಬೈಕ್ ನಾವು ಇವಾಗ ನೆಕ್ಸ್ಟ್ ಬುಕ್ ಮಾಡಿದರೆ 15 ಡೇಸ್ ಬೇಕಂತೆ. ನಾನು ಆರ್ಟಿ ಕೃಷ್ಣದಲ್ಲಿ ಕೇಳಿದೆ. ಬಟ್ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ ಗುರು ಸಕ್ಕತ್ತಾಗಿ. ಅದರಲ್ಲಿ ಈ ಕಲರ್ ಅಂತೂ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಬ್ಲ್ಯಾಕ್ ಕಲರ್ ಸ್ವಲ್ಪ ಗ್ರೇ ಒಂದು ಸ್ವಲ್ಪ ಮಿಕ್ಸೇನೆ ಬರುತ್ತೆ ಇದು. ಬಟ್ ಆ ಕಲರ್ ಇದೆಯಲ್ಲ ಸಖತ್ ಮೂಮೆಂಟ್ ಇದೆ ಗುರು. ಇದು ಮಸ್ತಿದೆ ಗಾಡಿ ಮಾತ್ರ. ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಸಕ್ಕತ್ತಾಗಿದೆ ಗುರು. 11.5 bhp 10.4 Nm ಇರೋದ್ರಿಂದ ಗಾಡಿ ವೆಯ್ಟ್ ಇಲ್ಲ ಗುರು. ಇನ್ನೊಂದು ಏನಂದರೆ 136 kg ಇದೆ ಅಷ್ಟೇ. ಹೆಂಗೆ ಬೇಕಾದ್ರೂ ಬಗ್ಸ ಹೊಡಿಬೋದು ಗುರು ಗಾಡಿ. ಕಾಸ್ಟಿಗೂ ಈ ಕೊಟ್ಟಿರೋ ಅಂಥ ಗಾಡಿ ಲುಕ್ಕಿಗೂ ಸಕ್ಕತ್ತಾಗಿದೆ ಗುರು. ಒಂದು ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು ಈ ಗಾಡಿನ. ಈ ನಮ್ಮ ದೇಶದಲ್ಲಿ ಪಲ್ಸರ್ ಹೆಂಗೆ ಬಂದು ಅವಳಿ ಮಾಡ್ತಾ ಹಂಗೆ ಇದೊಂದು ಕೂಡ ಹೀರೋ ಎಕ್ಸ್ಟ್ರೀಮ್ 125ನ ಕೂಡ ಅವಳಿ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನೋಡಿ ಗುರು ಲುಕ್ ವೈಸ್ ನೋಡಿ ಗುರು ಏನು ಮಸ್ತ್ ಇದೆ ಗುರು. ದೊಡ್ಡ ಗಾಡಿ ಥರ ಕಾಣ್ತಿದೆ. ಅಂದರೆ ಒಂದು 600-700 cc ಗಾಡಿ ಥರ ಕಾಣ್ತಾ ಇದೆ. ಸೂಪರ್ ಗುರು ಇದು ಇರೋದು. ಬನ್ನಿ ಗೈಸ್ ಇವಾಗ ನೋಡೋಣ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಏನಿದೆ ಏನಂತೇಳಿ ಎಷ್ಟು ಸಿ ಸಿ ಇಂಜಿನ್ ಅಥವಾ ಏನು ಟೈರ್ ಸೆಕ್ಷನಿಗೆ ಏನು ಅಂತೇಳಿ. ಹಾಗೆ ನೋಡಿ ಎಲ್ಲ ಲುಕ್ ವೈಸ್ ನೋಡ್ತಾ ಹೋದರೆ ಸಖತ್ತಾಗಿದೆ ನೋಡಿ, ಭಾಳ ಸಖತ್ತಾಗಿದೆ. ಬನ್ನಿ ನೋಡೋಣ ಇವಾಗ. ಬನ್ನಿ ಗೈಸ್ ಇವಾಗ ನೋಡೋಣ ಸ್ಪೀಡೋಮೀಟ್ರ್ ಆನ್ ಚೆಕ್ ಮಾಡೋಣ ಯಾವ ಥರ ಇದೆ. ಅಂದರೆ ಸ್ಪೀಡೋಮೀಟ್ರ್ ಯಾವ ಥರ ಕಾಣುತ್ತೆ ಏನಂತೇಳಿ ನೋಡಿ. ಲುಕ್ ವೈಸ್ ಮಾತ್ರ ಸಖತ್ತಾಗಿ ಕಾಣ್ತಿದೆ ಬೈಕು. ಇವಾಗ ಸ್ಪೀಡೋಮೀಟ್ರ್ ಆನ್ ಮಾಡಿದ್ದೀನಿ. ಬಟ್ ಏನು ಕಾಣ್ತಿಲ್ಲ ಗುರು. ತುಂಬ ಬ್ರೈಟ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಸಖತ್ತಾಗಿರ್ತಿತ್ತು. ಬಟ್ ಡೇ ಟೈಮಲ್ಲಿ ಅದು ಮಾತ್ರ ನಿಮಗೆ ಡಿಸ್ಪ್ಲೇ ಮಾತ್ರ ಏನೂ ಕಾಣೋದಿಲ್ಲ. ಇವಾಗ ಇಲ್ಲಿ ನೋಡಿ ಸೈಡ್ ಸ್ಟ್ಯಾಂಡ್ದು ಮತ್ತು ಸೈಡ್ ಸ್ಟ್ಯಾಂಡ್ ಇದೆ, ABS ಇದೆ, ಮತ್ತು ಪೆಟ್ರೋಲ್ ಎಷ್ಟಿದೆ ಅಂತ ಇಂಡಿಕೇಶನ್ ಕೊಡ್ತಾ ಇದೆ. ಅದೇ ರೀತಿ ಮತ್ತು ಪ್ಲಸ್ ಒಂದು ABS ಎಲ್ಲ ನಮಗೆ ಹೆಡ್ಲೈಟ್ ಆಗಿರ್ಬೋದು, ಐ ಬೀಮು ಅದು ಲೋ ಬೀಮ್ ಎಲ್ಲ ಆಪ್ಷನ್ಸ್ ಎಲ್ಲ ತೋರಿಸುತ್ತೆ. ಎಲ್ಲ ಥರ ಬೈಕಲ್ಲಿ ಏನು ಕೊಟ್ಟಿರ್ತಾನೆ ಅದು ಸೇಮ್ ಕೊಟ್ಟಿದ್ದಾನೆ. ಬಟ್ ಗೇರ್ಸ್ ಅಂದರೆ ನೋಡಿ ಗೇರ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ. ಬಟ್ ತುಂಬ ಕಡಿಮೆ ಇದೆ ಗುರು. ತುಂಬ ಬ್ರೈಟ್ನೆಸ್ಸಾಗಿ ಕೊಡ್ಬೋದಿತ್ತು ಡಿಸ್ಪ್ಲೇನಕ್ಕೂ. ಅದೊಂದು ನೆಗೆಟಿವ್ ಅಂತ ಹೇಳ್ಬೋದು. ನೋಡೋಣ ಬನ್ನಿ ಮುಂದೆ. ಇವಾಗ ನೋಡೋಣ ಬನ್ನಿ. ಎಕ್ಸ್ಟ್ರೀಮ್ 125 ಫಸ್ಟ್ ಇಲ್ಲಿ ಸೈಡ್ ಬಂದುಬಿಟ್ಟು ಏನು ನಮಗೆ ಐ ಬೀಮ್ ಕೊಟ್ಟಿದ್ದಾನೆ. ಪ್ಲಸ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೂಡ ಇದೆ. ಇದು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಗಾಡಿ ಸ್ಟಾರ್ಟ್ ಮಾಡ್ತೀನಿ ಇವಾಗ ನೋಡಿ. ಗಾಡಿ ನೋಡಿ ಇದು ಬಂದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ರನ್ನಿಂಗ್ ಇದೆ. ಇವಾಗ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ರನ್ನಿಂಗ್ ಇದು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾನೆ, ಎರಡಿದೆ. ಪ್ಲಸ್ ಐ ಬೀಮ್ ಕೂಡ ಸೈಡ್ ಆನ್ ಆಗುತ್ತೆ ನೋಡಿ ಇವಾಗ. ಹೌದಾ ನೋಡಿ ಐ ಬೀಮ್ ಬಂದುಬಿಟ್ಟು ಸೈಡಲ್ಲಿದೆ. ಈ ಕಡೆ ಒಂದಿದೆ, ಎರಡಿಗೆ ಕೊಟ್ಟಿದ್ದಾನೆ. ಮತ್ತು ಇದು DRL ಲೈಟ್ ಅಂತ ಹೇಳಿ ಇದು ಕಂಟಿನ್ಯೂಸ್ ರನ್ನಿಂಗ್ ಇರುತ್ತೆ. ತುಂಬ ಸ್ಪೋರ್ಟಿಯಾಗಿ ಕಾಣ್ತಿದೆ. ಪ್ಲಸ್ ನೋಡಿ ಎಕ್ಸ್ಟ್ರೀಮ್ 125 R ಅಂತೇಳಿ ಕೊಟ್ಟಿದ್ದಾನೆ. ಬಟ್ ಇನ್ನೊಂದೇನಪ್ಪ ಅಂದರೆ ಇದೇನು ಜಸ್ಟ್ ರೇಡಿಯೇಟರ್ ಥರ ಏನಿಲ್ಲ. ಇದು ಬಂದುಬಿಟ್ಟು ಜಸ್ಟ್ ಏರ್ಪೋರ್ಟ್ ಇಂಜಿನ್ ಅಷ್ಟೇ. ಬನ್ನಿ ಫ್ರಂಟ್ ವೈಸ್ ಬಂದರೆ ಇಲ್ಲಿ ಸಸ್ಪೆನ್ಷನ್ ಇದೆ. ಮತ್ತು ಪ್ಲಸ್ ನೋಡಿ ಇದು ABS ಡಿಸ್ಕು. ಇಲ್ಲಿ ABS ರಿಂಗ್ ಇದೆ ನೋಡಿ. ಇದು ರಿಂಗು ABS ಅಂತ ಕರೀತಾರೆ. ಇದು ಬಂದುಬಿಟ್ಟು ಡಿಸ್ಕ್ ಪ್ಲೇಟ್. ಇದು ಬಂದುಬಿಟ್ಟು 276 mm ಇದೆ. ಓಕೆನಾ ABSದು. ಬನ್ನಿ ಅದೇ ಥರ ಇಂಜಿನ್ ಇದ್ದಾರೆ 124.7 cc 124.7 cc ಇಂಜಿನು 125 ಇದು. ಬಟ್ 124.7 cc ಇಂಜಿನ್ ಬರುತ್ತೆ. ಎಲ್ಲ ಡ್ರಮ್ ಡಿಸ್ಕ್ ಬರುತ್ತೆ. ಓಕೆನಾ ಸೆಕ್ಷನ್ 1999 ಬರುತ್ತೆ. ಇವಾಗ ಬನ್ನಿ ಟೈರ್ ಸೆಕ್ಷನ್ ಅಂತ ಹೋದರೆ ನೋಡಿ ಇದು MRF ಕೊಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ MRF ಕ್ವಾಲಿಟಿ. ಇನ್ನೊಂದೇನಂದರೆ 90 ಸೆಕ್ಷನ್ ಟೈರ್ ಕೊಟ್ಟಿದ್ದಾನೆ. ಬ್ಯಾಕಲ್ಲಿ ಬಂದರೆ ನೋಡಿ 120/80 ಸೆಕ್ಷನ್ ಟೈರ್ ಕೊಟ್ಟಿದ್ದಾನೆ. ಬ್ಯಾಕಲ್ಲಿ ಡ್ರಮ್ ಡಿಸ್ಕ್ ಇದೆ. ಬಟ್ ನಿಮಗೆ ABS ಬರೋಲ್ಲ. 2 ವೇರಿಯಂಟಲ್ಲೂ ಕೂಡ ಬರೋದು ನಿಮಗೆ ಬ್ಯಾಕಲ್ಲಿ ಡ್ರಮ್ ಡಿಸ್ಕೆ. ಫ್ರಂಟಲ್ಲಿ ಮಾತ್ರ ಸಿಂಗಲ್ ಡಿಸ್ಕು. ಅದು ಬಂದುಬಿಟ್ಟು ಇದು ABS ಅಲ್ಲಿರೋದು. IBS ಅಲ್ಲಿ ಮಾತ್ರ ಸಿಂಗಲ್ ಡಿಸ್ಕ್ ಬರೋದಲ್ಲ. ಓಕೆನಾ ಅದರಲ್ಲಿ ಪ್ಲಸ್ ಅಂದರೆ ಕಿಕ್ಕರು ಕೂಡ ಕೊಟ್ಟಿದ್ದಾನೆ. ಇದರಲ್ಲಿ ಕಿಕ್ಕರು ಕೂಡ ಇದೆ. ಸೈಡ್ ವೈಸ್ ಅಂತ ನೋಡಿದ್ರೆ ತುಂಬ ಚೆನ್ನಾಗಿ ಸ್ಪೋರ್ಟಿಯಾಗಿ ಕಾಣ್ತಿದೆ. ಏನೋ ಎಕ್ಸಾಸ್ಟ್ ನೋಡಿ ಸಖತ್ತಾಗಿ ಕಾಣ್ತಿದೆ. ಎಕ್ಸಾಸ್ಟ್ ಬಂದುಬಿಟ್ಟು ನೋಡಿ ಯಾವ ಥರ ಮಾಸಿಯಾಗಿ ಸಖತ್ತಾಗಿ ಕೊಟ್ಟಿದ್ದಾನೆ. ಸಖತ್ತಾಗಿದೆ. ಲುಕ್ ವೈಸ್ ನೋಡ್ಕೊಂತ ಹೋದರೆ ಬ್ಯಾಕಲ್ಲಿ ಇದು ಏನೋ ಮಡ್ಗಾಡ್ ಕೊಟ್ಟಿದ್ದಾನೆ. ಏನೋ ಥರ ಕೆಸರೆ ಎಲ್ಲ ಸಿರಿಗಳು ಅಂತೇಳಿ ಮಡ್ಗಾಡ್ ಇದೆ. ಈ ಕಡೆ ಬಂದರೆ ಸೈಡ್ ವೈಸು ಬನ್ನಿ ಈ ಕಡೆ ನೋಡೋಣ. ಇವಾಗ ಇಲ್ಲಿ ನೋಡಿ
ಇನ್ನೊಂದೆಲ್ಲ ನೋಡಿ, ಇದು ಕವರ್ ಹಾಕಿರೋದ್ರಿಂದ ಏನೇ ಆಗಲಿ ಅಥವಾ ಲೇಡೀಸ್ ಕುತ್ಕೊಂಡ್ರೆ ಅವರಿಗೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಅಂದರೆ ಸೈಡ್ ಇದು ನೋಡಿ, ಫುಟ್ವೇರ್ ಕೂಡ ಸಖತ್ತಾಗಿದೆ. ಒಂದು ಮೆಟಲ್ ಥರ ಕೊಟ್ಟಿದ್ದಾನೆ. ಇಲ್ಲಿ ಏನಂದರೆ ಪುಷ್ ಕೊಟ್ಟಿದ್ದಾನೆ. ಪ್ಲಸ್ ಗೇರ್ಸ್ ಈ ಸೈಡ್ ಬಂದರೆ ಒಳ್ಳೆ ಸಾಫ್ಟ್ ಆಗಿದೆ. ಬ್ಯಾಕ್ ಮತ್ತು ಫ್ರಂಟಲ್ಲಿ ಸಾಫ್ಟ್ ಆಗಿದೆ. ಪ್ಲಸ್ ಬ್ಯಾಕಲ್ಲಿ ಕುತ್ಕೊಂಡ್ರೆ ಸ್ವಲ್ಪ ಇಟ್ಕೊಳ್ಳೋದಕ್ಕೆ ಗ್ರಿಪ್ಪರ್ ಥರ ಇದು ಕೊಟ್ಟಿದ್ದಾನೆ. ಎಲ್ಲ ಬೇಕಲ್ಲಿ ಕೊಡ್ತಾರೆ, ಇದರಲ್ಲೇನು ಸ್ಪೆಷಲಾಗಿ ಏನು ಕೊಟ್ಟಿಲ್ಲ. ಪ್ಲಸ್ ಇನ್ನೊಂದೇನೆಂದರೆ ಟ್ಯಾಂಕ್ ವೈಸ್ ಅಂತ ಬಂದರೆ ನೋಡಿ, E20 ಕೂಡ ಇದು ಸಪೋರ್ಟ್ ಮಾಡುತ್ತೆ ಅಂತ ಹಾಕಿದ್ದಾರೆ. ಎಥನಾಲ್ 20 ಅಂತ ಹೇಳ್ಬಿಟ್ಟು ಇದು ಕೆಪಾಸಿಟಿ ಬಂದ್ಬಿಟ್ಟು 10 ಲೀಟ್ರ್ ಕೊಟ್ಟಿದ್ದಾನೆ. ಕೆಪಾಸಿಟಿ 10 ಲೀಟ್ರ್ ಅಂದರೆ ಅಟ್ಲೀಸ್ಟ್ ಇದೊಂದು 60 ಅಥವಾ 66 ಕಿಲೋಮೀಟ್ರ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಬಟ್ 60 ಕಿಲೋಮೀಟ್ರ್ ಕೊಟ್ಟರು ಪರವಾಗಿಲ್ಲ. ಅಲ್ಲಿ ಒಂದು 600 ಕಿಲೋಮೀಟ್ರ್ ಅಂದರೂ ಆರಾಮಾಗಿ ಹೋಗ್ಬೋದು ಅಂತ ಹೇಳ್ಬೋದು. ಮತ್ತು ನೋಡಿ, ಏನಂದರೆ ಒಂದು ಸ್ಪೋರ್ಟಿಯ ಬೈಕಲ್ಲಿ ಕೂತ್ಕೊಂಡ್ರೆ ಒಂದು ಲುಕ್ ವೈಸ್ ಆಗಿರ್ಬೋದು ಅಥವಾ ಏನೋ ಕಂಫರ್ಟಬಲ್ ಆಗಿರೋದು ಸಕ್ಕತ್ತಾಗಿದೆ. ಬನ್ನಿ, ಇವಾಗ ಗಾಡಿದು ನೋಡಿ LED ಇಂಡಿಕೇಟರ್ಸ್ ಎಲ್ಲ ಬಂದ್ಬಿಟ್ಟು ಎಂಟರ್ ಸೆಟ್ ಏನಿದೆಲ್ಲ ಎಲ್ಲ ಬಂದ್ಬಿಟ್ಟು LED ಇದೆ. ಇದು ಜಸ್ಟ್ ಒಂಥರ ಲುಕ್ ವೈಸ್ ಸಖತ್ತಾಗಿ ಕಾಣ್ತಿದೆ. ಬ್ಯಾಕ್ ಸೈಡು ಬ್ರೇಕಿಂಗ್ದು. ಹಾಗೆ ಬನ್ನಿ ಇವಾಗ ಎಕ್ಸಾಸ್ಟ್ ನೋಡೋಣ ಯಾವ ಥರ ಇದೆ ಅಂತ ಹೇಳಿ. ಬಾಯ್ ಓಕೆನಾ? ನಿಮ್ಮ ಹೆಸರು? ನವನೀತ್ ಅಂತ. ನಮಿನೀತ್. ಓಕೆ, ನಂಬರ್ ಇದೆ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ ನೆಕ್ಸ್ಟ್. ಓಕೆನಾ? ಓಕೆ ಬಾಯ್. ಇವಾಗ ನೋಡಿ ಆಯಿತು. ಇದು ಎಷ್ಟು 35 ರಿವ್ಯೂ ಆಗಿದೆ. ಮೊನ್ನೆ ಹೋಗೋಣ ಮುಂದೆ.